ಸೊ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಿರುವಂಥದ್ದು. ಸಂಜೆ 7:01 ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲೇ ಇರುವ AMB ಕಪಾಲಿ ಮಾಲ್ನಲ್ಲಿ ಟ್ರೈಲರ್ ರಿಲೀಸ್ ಈವೆಂಟ್ ನಡೀತಾ ಇದೆ. ಇಡೀ ಬಾಲಿವುಡ್ ಸೆಲೆಬ್ರಿಟಿಗಳು ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಇಲ್ಲಿಗೆ ಬರ್ತಿರೋವಂಥದ್ದು. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಜನ ಸೇರಿದ್ದಾರೆ ಇಲ್ಲಿ AMB ಮಾಲ್ ಹತ್ರ ಅಂತ ಹೇಳ್ಬಿಟ್ಟು. ರಾಕಿಂಗ್ ಸ್ಟಾರ್ ಯಶ್ ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು. ಸೊ ಇನ್ನು ಯಶ್ ಅವರು ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ನಯನತಾರಾ ಆಗಿರ್ಬೋದು, ಕಿಯಾರಾ ಅದ್ವಾನಿ, ಹುಮಾ ಕುರೇಶಿ, ತಾರಾ ಸುತಿಯಾರಿಯ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬರ್ತಿರೋವಂಥದ್ದು. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಸಾಥ್ ನೀಡೋದಕ್ಕೆ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಕೂಡ ಬರ್ತಿರೋವಂಥದ್ದು. ಇನ್ನು AMB ಮಾಲ್ ಬಳಿ ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಗಿ ಜನ ಸೇರಿರೋದ್ರಿಂದ ಯಾವ ಥರ ಇಲ್ಲಿ ಒಂದು ಟೈಟ್ ಸೆಕ್ಯೂರಿಟಿ ನೀಡಲಾಗಿದೆ ಅನ್ನೋದನ್ನ ಕೂಡ ನೀವು ನೋಡ್ತಿರ್ಬೋದು. ಸುಮಾರು 100ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಯಾಕಂದ್ರೆ ಅಫ್ಕೋರ್ಸ್ ಅಭಿಮಾನಿಗಳು ಬರ್ತಾರೆ ಅಂತ ಗೊತ್ತು, ಈ ಥರ ಜನ ಸೇರ್ತಾರೆ ಅಂತ ಗೊತ್ತು, ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಸಾಕಷ್ಟು ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು 2 KSRP ತುಕಡಿಗಳು ಇರುವಂಥದ್ದು. ನೀವು ಅಲ್ಲೊಂದು ಆ ಕಡೆ ಒಂದು KSRP ತುಕಡಿ ಇದ್ರೆ, ಸೊ ರಸ್ತೆ ಬದಿಯ ಈ ಕಡೆ ಒಂದು KSRP ತುಕಡಿ ಇರೋವಂಥದ್ದು. ಸೊ ಸಾಕಷ್ಟು ಭದ್ರತೆಯೊಂದಿಗೆ ಯಶ್ ಅವರು ಟ್ರೈಲರ್ ರಿಲೀಸ್ ಮಾಡ್ತಿದ್ದಾರೆ. ಯಾಕಂದರೆ ಅಫ್ಕೋರ್ಸ್ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು. ಅವರು ಸುಮಾರು KGF ಆದ ನಂತರ ಯಾವುದೇ ಪ್ರೆಸ್ ಮೀಟಲ್ಲೂ ಕೂಡ ಅವರು ಭಾಗಿಯಾಗಿರಲಿಲ್ಲ, ಮಾಧ್ಯಮದ ಮುಂದೆ ಬಂದಿರಲಿಲ್ಲ. ಸೊ ಈ ಥರ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಸಾರ್ವಜನಿಕವಾಗಿ. ಆದರೆ ಇವತ್ತು ಟ್ರೈಲರ್ ರಿಲೀಸ್ ಇವೆಂಟ್ಗೆ ಬರ್ತಿರೋದ್ರಿಂದ ಅಫ್ಕೋರ್ಸ್ ಒಂದು ರೀತಿ ಕುತೂಹಲ ಇದ್ದೇ ಇರುತ್ತೆ. ನಮ್ಮ ರಾಕಿ ಬಾಯ್ನ ನೋಡಬೇಕು, ಯಾಕಂದರೆ ಅವರು ನಮ್ಮ ಒಂದು ಕನ್ನಡ ಚಿತ್ರರಂಗವನ್ನು ಒಂದು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರೋವಂಥದ್ದು. ಹೀಗಾಗಿ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತ ಅಂದರೆ ಅವ್ರಿಗೆ ತುಂಬ ಜನ ಫ್ಯಾನ್ಸ್ ಕೂಡ ಇರೋವಂಥದ್ದು. ಸೊ ಹೀಗಾಗಿ ಇಲ್ಲಿ ಏನು ಸಾಕಷ್ಟು ಜನ ಬರ್ತಿರೋವಂಥದ್ದು, ಅವರ ಅಭಿಮಾನಿಗಳು ಬರ್ತಿರೋವಂಥದ್ದು, ಅವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ರೇಜ್ ಇದೆ ಯಶ್ ಅವ್ರಿಗೆ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ಮೇಲೆಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ. ಸೊ ನೋಡ್ತಿರ್ಬೋದು ಯಾವ ಥರ ಕ್ರೇಜ್ ಇದೆ ಅಂತ. ಎಲ್ಲಿ ಸಿಕ್ಕಿದ್ರೆ ಮೇಲ್ಗಡೆ ನಿಂತ್ಕೊಂಡು ನೋಡೋ ಚಾನ್ಸ್ ಎಲ್ಲ ಕಡೆ ಎಲ್ಲಿದೆಯೋ ಅಲ್ಲೆಲ್ಲ ಹತ್ಕೊಂಡು ಅವರು ಏನು ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನೋಡಬೇಕು ಅಂತ ಸೊ ಅವರು ಕಾಯ್ತಿರುವಂಥದ್ದು. ಸೊ ಇಲ್ಲಿ ಅಭಿಮಾನಿಗಳನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಈಗ ಬಂದಿರೋದು ಮೇಡಮ್, ಗೋಕಾಕ್ ತಾಲೂಕಿನಿಂದ ಬಂದಿರೋದು. ಯಶ್ ಅವ್ರು ನೋಡ್ಲಿಕ್ಕೆ. ಬಟ್ ಏನ್ ಮಾಡೋದು, ಅಲ್ಲೆಲ್ಲ ಹೊರಗೆ ಹಾಕ್ಬಿಟ್ರು, ಅದಕ್ಕೆ ಇಲ್ಲಿ ನಿಂತಿರೋದು ರೋಡ್ ಸೈಡ್. ಏನ್ ಅನ್ಸುತ್ತೆ ಅಂದ್ರೆ ಎಲ್ಲ ಫಿಲ್ಮ್ ಅವರು ಎಲ್ಲ ಒಂಥರ ನೋಡ್ಲಿಕ್ಕೆ ಅನುಭವ ತರ ಪಿಕ್ಚರ್ ಇರುತ್ತೆ. ಇದು ಒಂಥರ ಯಶಸ್ ಕಾಣಲಿ ಅಂತ ನಾವು ಇದಕ್ಕಾಗಿ ಬಂದಿರೋದು. ಈಗ ಯಶ್ ಅವರು ಒಂದು ಮಾತು ಹೇಳಿದ್ರು, ನಾನು ಎಲ್ಲಿಗೂ ಹೋಗಲ್ಲ, ಎಲ್ಲರನ್ನು ಇಲ್ಲಿಗೆ ಕರೆಸ್ತೀನಿ ಅಂತ. ಸೊ ಇವತ್ತು ಬಾಲಿವುಡ್ ಕಾಲಿವುಡ್ ಎಲ್ಲ ಸ್ಟಾರ್ಗಳನ್ನ ನಿಜ ಆಗಿದೆ ಮೇಡಮ್, ಅದ್ ಮಾತು ನಿಜ ಆಗಿದೆ ಮೇಡಮ್. ಎಲ್ಲರೂ ತಮಿಳ್ನಾಡು ಆಯ್ತು, ತೆಲುಗುದವ್ರಾಯ್ತು, ಎಲ್ಲರೂ ಇಲ್ಲಿಗೆ ಬಂದು ಹೋಗಿದ್ದಾರೆ. ಅವ್ರ ಮಾತು ನಿಜ ಉಳಿಸ್ಕೊಂಡಿದ್ದಾರೆ. ಓಕೆ ಓಕೆ. ಪಾವಗಡ ಯಶ್ ಅಭಿಮಾನಿ. ಏನಿಲ್ಲ ಮೇಡಮ್, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಯಶ್ ಅವ್ರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಅವರು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಮಾತು ಹೇಳಿದ್ರು, ನೀವು ಹೋಗ್ತಿದ್ದೀರಾ ಹೊರಗಡೆ ಪ್ಯಾನ್ ಇಂಡಿಯಾ ವೈಸ್ ಬೇರೆ ಕಡೆ ಹೋಗ್ತಿದ್ದೀರಾ, ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತಿದ್ದೀರಾ ಅಂತ ಮಾಧ್ಯಮದವರು ಅವ್ರ ಪ್ರಶ್ನೆ ಕೇಳಿದಾಗ ಅವರು ಒಂದು ಮಾತು ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಬೇರೆಯವ್ರನ್ನ ಇಲ್ಲಿಗೆ ಕರೆಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವರು ಆಡಿದ ಮಾತಿನಂತೆ ಇವತ್ತು ಕಾಲಿವುಡ್ ಮತ್ತು ಬಾಲಿವುಡ್ ಸ್ಟಾರ್ಸ್ನ ಇಲ್ಲಿಗೆ ಕರೆಸಿ ಇಲ್ಲೇ ಟ್ರೈಲರ್ ರಿಲೀಸ್ ಇವೆಂಟ್ ಮಾಡ್ತಿರೋವಂಥದ್ದು. ಸೊ ಟ್ರೈಲರ್ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಕ್ರಿಯೇಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಅದಕ್ಕೆಲ್ಲ ಏನು ಒಂದು ರೀತಿ ತೆರೆ ಬೀಳದೆ, ಯಾಕಂದರೆ ಟ್ರೈಲರ್ ರಿಲೀಸ್ ಆಗ್ತಿರೋವಂಥದ್ದು ಸಂಜೆ 7 ಗಂಟೆಗೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.